ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಪೆಪ್ಪರ್ ಜೀರಾ ರೈಸ್ ಮಾಡೋಣ. ಅದಕ್ಕೆ ಬೇಕಾದಂಥ ಪದಾರ್ಥಗಳು ಕಟ್ ಮಾಡ್ಕೊಳ್ತೀವಿ ನೋಡಿ. ಕೋಸು, ಕ್ಯಾರೆಟು, ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ಮು, ಕರಿಬೇವು ಸೊಪ್ಪು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ನೋಡಿ. ಇವಾಗ ನಾವು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಆಯಿಲ್ ಹಾಕಿದ್ದೀನಿ. ಇವಾಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಜಾಸ್ತಿನೇ ಬೇಕಾಗುತ್ತೆ, ಏಕೆಂದರೆ ಇದು ಪೆಪ್ಪರ್ ಜೀರಾ ರೈಸು. ಈಗ ಕಟ್ ಮಾಡಿಟ್ಟಿರೋ ಹಸಿ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ಮೆಜರ್ಮೆಂಟ್ ಮಾಡ್ಕೋಬೋದು. ನಾನು 4-5 ಜನಕ್ಕೆ ಅಂತ ಮಾಡಿದ್ದೀನಿ. ಈಗ ಕ್ಯಾಪ್ಸಿಕಮ್ ಅಲ್ಲೂ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ಕ್ಯಾಪ್ಸಿಕಮ್ಮು ಕರಿಬೇವು ಸೊಪ್ಪನ್ನು ಒಂದೊಂದಾಗಿ ಈಗ ಕರಿಬೇವು ಸೊಪ್ಪನ್ನ ಡ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಆಮೇಲೆ ಹಾಕ್ತೀನಿ. ಫ್ರೆಂಡ್ಸ್, ಈಗ ಕಟ್ ಮಾಡಿಟ್ಟಿರೋ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ಇದು ಒಳ್ಳೆ ತಿಂಡಿ. ಇದು 10 ನಿಮಿಷದಲ್ಲಿ ಮಾಡ್ಬೋದು. ಮಕ್ಕಳೆಲ್ಲ ಬೇಗ ಇಷ್ಟಪಟ್ಟು ತಿಂತಾರೆ. ಈ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ಏಕೆಂದರೆ ಕಾಳು ಮೆಣಸು ಮತ್ತು ನಾವು ಜೀರಿಗೆನ ಸೇರಿಸಿ ಮಾಡೋದ್ರಿಂದ, ಪೆಪ್ಪರ್ ಮತ್ತು ಜೀರಿಗೆನ ನೋಡಿ. ಜೀರಿಗೆ ಇದು ಜೀರಾ ಪೆಪ್ಪರ್ ರೈಸ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ನಾನು ಜೀರಿಗೆನ ಸೇರಿಸ್ತಾ ಇದ್ದೀನಿ ಹೆಚ್ಚಿಗೆ. ಫ್ರೆಂಡ್ಸ್, ನಾನು ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ. ಈಗ ಕಟ್ ಮಾಡಿಟ್ಟಿರೋ ಅಷ್ಟು ವೆಜಿಟೇಬಲ್ಸ್ನ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ಕಾಳು ಮೆಣಸು ತುಂಬ ಒಳ್ಳೆಯದು. ದೇಹದ ತೂಕ ನಷ್ಟಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ತರಕಾರಿ ಮತ್ತು ಹಣ್ಣುಗಳು, ಫ್ರೂಟ್ಸ್ ಸಲಾಡ್ಗಳಲ್ಲೂ ಕೂಡ ವೆಜಿಟೇಬಲ್ ಸಲಾಡ್ಗಳಲ್ಲೂ ಕೂಡ ಈ ಪೆಪ್ಪರ್ನ ಸೇರಿಸ್ತಾರೆ. ಈ ಜ್ಯೂಸ್ಗಳಲ್ಲೂ ಸೇರಿಸ್ತಾರೆ. ಸ್ವಲ್ಪ ಸಾಲ್ಟು ಸೇರಿಸ್ಕೊಳ್ಳೋಣ. ಈ ಜೀರಿಗೆಯಿಂದ ನೋಡಿ, ಈಗ ಪೆಪ್ಪರ್ದು ಪೌಡ್ರ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ಕಾಳು ಮೆಣಸಿನಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಕ್ಯಾಲ್ಶಿಯಂ, ಸೋಡಿಯಂ, ಪೊಟ್ಯಾಷಿಯಂ, ವಿಟಮಿನ್ ಎ, ವಿಟಮಿನ್ ಕೆ ಇನ್ನಿತರ ಖನಿಜ ಲವಣಾಂಶಗಳನ್ನು ಒಳಗೊಂಡಿದೆ. ಮತ್ತು ಜೀರನ್ನು ಅಷ್ಟೇ. ಜೀರಿಗೆ ನಮಗೆ ಆರೋಗ್ಯಕ್ಕೆ, ತೂಕ ನಷ್ಟಕ್ಕೆ ಅದನ್ನು ಜ್ಯೂಸು ಕುಡಿತಾರೆ. ಮತ್ತು ಇದನ್ನು ನಮಗೆ ಆರೋಗ್ಯಕ್ಕೆ ಬೇಕಾದಂಥ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೋಗಲಾಡಿಸುತ್ತೆ. ಇದು ಕಾಳು ಮೆಣಸು ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ನಾವು ಹಿಂಡ್ಕೊಳ್ಳೋಣ. ಕ್ಯಾನ್ಸರ್ ತಡೆಯಲು ಕಾಳು ಮೆಣಸು, ತೂಕ ಕಳೆದುಕೊಳ್ಳಲು, ಜೀರ್ಣಕ್ರಿಯೆಗೆ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ, ಶೀತ, ಕಫ, ಕೆಮ್ಮು, ಜ್ವರ, ಹಲ್ಲು ನೋವು, ಹಾರ್ಮೋನ್ ಅಸಮತೋಲನ ಆಗಿದ್ದರೆ ಅದನ್ನು ಕೂಡ ಇದನ್ನು ಸೇವಿಸ್ತಾರೆ. ಸಂಧಿವಾತ ನಿವಾರಣೆಗೆ, ಮಧುಮೇಹ ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ನೋಡಿ. ಈಗ ಕಲಿಸ್ತಿದ್ರೆ ಆಹಾ ಏನು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ. ಫ್ರೆಂಡ್ಸ್, ಪೆಪ್ಪರ್ ಜೀರಾ ರೈಸು ನೀವು ಇದೇ ರೀತಿ ಮನೇಲಿ ಮಾಡಿ ಕೊಡಿ ಮಕ್ಕಳಿಗೆ. ವೆರೈಟಿ ಇವೆಲ್ಲ ನಾನೇ ಸ್ವತಃ ಮನೇಲಿ ಮಾಡಿ ಕಲ್ತಿರೋದು. ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ಬೇರೆ ಬೇರೆ ಎಲ್ಲ ತಿಂಡಿಗಳನ್ನು ಹಾಕಿದ್ದೀನಿ. ಇದರಲ್ಲಿ ವೆರೈಟಿಯಾಗಿ ಜೀರಾ
ಪೆಪ್ಪರ್ ಜೀರಾ ರೈಸು ಇದು ತುಂಬ ಕಲರ್ಫುಲ್ಲಾಗಿದೆ. ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಇದೆಲ್ಲ ಜಸ್ಟ್ 10 ಮಿನಿಟ್ಸಲ್ಲಿ ಮಾಡ್ಬೋದು. ಈ ತಿಂಡಿಗಳೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು 10 ನಿಮಿಷದಲ್ಲಿ ಮಾಡ್ಬೋದು. ಇಲ್ಲ ಮಕ್ಕಳಿಗೆಲ್ಲ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಹಾಕೋದಕ್ಕೆ, ಮತ್ತು ಅರ್ಜೆಂಟ್ ಇದ್ದಾಗ ವಾರಗಳಲ್ಲಿದ್ದ ಇದು ಮಾಡ್ಬೋದು. ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಒಳ್ಳೆ ಜೀರಾ ಮತ್ತು ಪೆಪ್ಪರೇ ಕಾಣಿಸ್ತಾ ಇದೆ. ಸೂಪರಾಗಿದೆ. ಈ ಜೀರಾದಿಂದ ಡೈಜೆಷನ್ ಪವರ್ ಕೂಡ ಚೆನ್ನಾಗಿ ನಮಗೆ ಹೆಚ್ಚುತ್ತೆ. ನೋಡಿ ಒಂದು ಪ್ಲೇಟ್ ಸರ್ವ್ ಮಾಡಿದ್ದೀನಿ. ವಾವ್, ಸೂಪರ್ ಫ್ರೆಂಡ್ಸ್. ವಾವ್, ನೋಡ್ತಾ ಇದ್ರೆ ಆಹಾ ಬಾಯಿನಲ್ಲಿ ನೀರು ಬರ್ತಿದೆ. ಸೂಪರಾಗಿದೆ ಫ್ರೆಂಡ್ಸ್. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.